ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲಿದ್ದಾರೆ ಶೋಭಾ? ಇದೇನು ದೇವ್ರ ಮನೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ? ಎಸ್, ಇವತ್ತು ದೇವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಂತ. ಆ್ಯಕ್ಚುಲಿ ಇವತ್ತು ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಹೊಸದಾಗಿ ಕಳಸ ಇಟ್ಟೆ. ಸೊ ತೆಂಗಿನಕಾಯಿ ಕಳಸ ಇಟ್ಟು ಪೂಜೆನ ಶುರು ಮಾಡಿದೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಲಕ್ಷ್ಮೀ ದೇವಿ ಎಲ್ಲರ ಮನೇಲೂ ನೆಲೆಸ್ಲಿ. ಸೊ ಇವತ್ತಿನ ಟಾಪಿಕ್ಕು ನಮ್ಮ ಲಕ್ಷ್ಮಿ ಬಗ್ಗೆನೆ. ಸೊ ಲಕ್ಷ್ಮಿ ಬಗ್ಗೆನೆ ಮಾತಾಡೋಣ ಅಂತ ಬನ್ನಿ. ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಎಸ್, ಈಗಷ್ಟೇ ಪೂಜೆ ಎಲ್ಲ ಮುಗೀತು. ಸೊ ನಾನು ಯೂಶಲಿ ಪೀರಿಯಡ್ಸ್ ಎಲ್ಲ ಮುಗ್ದಾದ್ಮೇಲೆ ಒಂದು ರೌಂಡು ಇಡೀ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಸೊ ಎಲ್ಲ ಸೋಫಾ ಕವರು, ಬೆಡ್ ಸ್ಪ್ರೆಡು ಎಲ್ಲ ಕ್ಲೀನ್ ಮಾಡಿಕೊಂಡು ಇಡೀ ಮನೇನ ಗಂಜಲ ಹಾಕಿ ಕ್ಲೀನ್ ಮಾಡಿ ನೆಕ್ಸ್ಟ್ ಡೇ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ತೀನಿ ಕಳಸ ಇಟ್ಟು. ಸೊ ಇದು ನನ್ನ ರೊಟೀನ್ ಆಗಿರತ್ತೆ ನನಗೆ. ಸೊ ಈ ಥರ ಮಾಡಿದ್ರೇ ಸಮಾಧಾನ. ತಲೆಗೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸದಾಗಿ ಕಳಸನ ತೆಗೆದು ನೀಟಾಗಿ ವಾಶ್ ಮಾಡಿ ಕಳಸ ಇಟ್ಟು ಆಮೇಲೆ ನಾನು ಲಕ್ಷ್ಮಿನ ಕೂರಿಸ್ಕೊಳ್ತೀನಿ. ಇದು ನನ್ನ ರೊಟೀನ್ ಆಗಿರುತ್ತೆ. ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಷ್ಟೊಂದು ವಿಡಿಯೋಗಳಲ್ಲೂ. ಸೊ ನನಗೆ ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಒಂದು ರೌಂಡ್ ಇಡೀ ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇವತ್ತು ಪೂಜೆ ಎಲ್ಲ ಮಾಡಿದ್ದಾಯಿತು. ಇವತ್ತಿನ ಟಾಪಿಕ್ ಬಂದು ಲಕ್ಷ್ಮಿ ನಮಗೆ ಯಾವ ಟೈಮಲ್ಲಿ ಹೇಗೆ ಬರ್ತಾರೆ, ನಮ್ಮನೆಗೆ ಯಾವ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ ಯಾರಿಗೂ ಅಷ್ಟೇ. ಸೊ ನಾವು ಮಾಡೋ ಅಂಥ ಪೂಜೆ ಆಗಿರ್ಬೋದು, ನಮ್ಮ ಒಳ್ಳೆತನ ಆಗಿರ್ಬೋದು, ನಾವು ಮಾಡೋ ಅಂಥ ಸಹಾಯ ಆಗಿರ್ಬೋದು, ಎಲ್ಲದೂ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಒಂದಷ್ಟು ಸೂಚನೆಗಳನ್ನ ಕೊಡ್ತಾರೆ ಲಕ್ಷ್ಮಿ ಮನೆಗೆ ಬರೋದಕ್ಕೂ ಮುಂಚೆ. ಆ ಥರದ್ದು ಯಾವ್ಯಾವುದು ಸೂಚನೆ ನಮ್ಮ ಲೈಫಲ್ಲಿ ಆಗುತ್ತೆ, ನಿಮ್ಮ ಲೈಫಲ್ಲಿ ಕೂಡ ಆ ಥರದ್ದು ಏನಾರು ಆಗ್ತಾ ಇದ್ರೆ ಎಸ್ ಅಂತ ಕಮಿಟ್ ಮಾಡಿ. ಒಂದೊಂದೇ ನಾನು ಬೇಗ ಬೇಗ ಹೇಳ್ಕೊಂಡು ಹೋಗ್ತೀನಿ. ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಪೊರ್ಕೆ ನೋಡ್ಬಿಡ್ತೀರಾ. ಸೊ ಅದು ಆಕಸ್ಮಿಕವಾಗಿ ನೋಡೋ ಅಂಥದ್ದು. ನಾವು ಇವಾಗ ನಾನು ಹೇಳಿದ್ದೀನಿ ಅಂತ ನೀವು ಎದ್ದ ತಕ್ಷಣ ಹೋಗಿ ಪೊರ್ಕೆನ ನೋಡೋದಕ್ಕೆ ಹೋಗಬೇಡಿ. ಆಕಸ್ಮಿಕವಾಗಿ ಪೊರ್ಕೆನ ನೋಡಿದ್ದೀವಿ ಅಂದರೆ ನಮಗೆ ಲಕ್ಷ್ಮಿ ಆಗಮನ ಆಗತ್ತೆ ಅಲ್ಲಿ. ಸೊ ಹಾಗಾಗಿ ಆಕಸ್ಮಿಕವಾಗಿ ಪೊರ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ. ಅದಕ್ಕೇನೆ ಅದನ್ನು ತುಳಿಬಾರ್ದು, ಕಾಲಿಂದ ಒದಿಬಾರ್ದು, ಹಾಗೆ ಮತ್ತೆ ಈ ಥರ ಉಲ್ಟಾ ಇಡಬಾರ್ದು ಅಂತ ಕೆಲವರು ಹೇಳ್ತಾರೆ. ನಿಲ್ಲಿಸೋದು ಎಲ್ಲ ಯಾವಾಗ್ಲೂ ಅಷ್ಟೇ ಇದು ಪೊರ್ಕೆ ಸೈಡಲ್ಲಿ ಈ ಥರ ನೀಟಾಗಿ ಮಲಗಿಸಿರೋ ಥರನೇ ಇಡಬೇಕಂತೆ. ತುಳಿಯೋದು, ಕಾಲಲ್ಲೆಲ್ಲ ಒದಿಯೋದು ಮಾಡಬಾರ್ದು. ಸೊ ಹಾಗಾಗಿ ಕೆಲವ್ರು ನೋಡಿ ಏನಾದರೂ ಒಂಚೂರು ಪೊರ್ಕೆ ಟಚ್ ಆಯಿತು ಅಂದರೆ ಅದನ್ನು ನಮಸ್ಕಾರ ಕೂಡ ಮಾಡ್ಕೊಳ್ತಾರೆ. ಸೊ ಪೊರ್ಕೆ ಕೂಡ ಲಕ್ಷ್ಮಿಯ ಸ್ವರೂಪ. ಇವಾಗ ಮನೆಗಳಲ್ಲಿ ಪಾರಿವಾಳ ಒಂದನ್ನು ಬಿಟ್ಟು ಬೇರೆ ಯಾವುದೇ ಪಕ್ಷಿ ಗೂಡು ಕಟ್ಟಿದ್ರೂ ತುಂಬಾ ಒಳ್ಳೆಯದು. ಲಕ್ಷ್ಮಿ ಆಗಮನ ಆಗ್ತಾ ಇದೆ ಅಂದರೆ ಒಂದು ಸೂಚನೆ ಸಿಗ್ತಾ ಇದೆ ಅಂತ. ಅದರಲ್ಲೂ ನಿಮಗೆ ಗೊತ್ತಾ, ಇದು ಏನಪ್ಪ ಕಡ್ಜ ಅಂತಾರೆ ನಮ್ಮ ಕಡೆ. ಅದನ್ನು ಸ್ವಲ್ಪ ದಪ್ಪ ಇರುತ್ತೆ, ಜೇನುಳು ಥರನೇ, ಬಟ್ ಸಿಕ್ಕಾಬಟ್ಟೆ ಅದು ಕಚ್ಚಿದ್ರೆ ಮಾತ್ರ ಸಿಕ್ಕಾಬಟ್ಟೆ ಉರಿ. ಅದನ್ನು ಯಾಕೆ ಅಂದರೆ ನಾನು ತುಂಬ ಅನುಭವಿಸಿದ್ದೀನಿ ಅದನ್ನು ಕಚ್ಚಿಸ್ಕೊಂಡು. ಸೊ ಅದು ಗೂಡು ಕಟ್ತಾ ಇದೆ ಅಂದರೆ ಸೊ ಒಂದು ಲಕ್ಷ್ಮಿ ಆಗಮನ ಆಗುತ್ತೆ. ಇನ್ನೊಂದು ಪ್ರೆಗ್ನೆನ್ಸಿ ಆ ಥರ ಇವಾಗ ಮನೆಯಲ್ಲಿ ಏನಾದರೂ ಶುಭ ಸೂಚನೆ, ನಿಮ್ಗೇನಾದರೂ ಒಳ್ಳೇದಾಗ್ತಾ ಇದೆ ಅಂದರೆ ಕಡ್ಜಿನ ಗೂಡು ಕಟ್ತಾ ಇದೆ ಅಂದರೆ ಅದನ್ನು ಕಿತ್ತು ತೆಗೆಯೋದಕ್ಕೆ ಹೋಗಬೇಡಿ. ಸೊ ಅದು ಅದ್ರ ಪಾಡಿಗೆ ಅದೇ ಹೊರಟೋಗುತ್ತೆ. ಅದು ಹೋಲ್ ಮಾಡಿ ಆಚೆ ಹೋದ್ಮೇಲೆ ಅದನ್ನು ಬೀಳಿಸಿ ಎತ್ತಾಕಿ. ಸೊ ಈ ಥರ ಪಕ್ಷಿ ಪಾರಿವಾಳ ಒಂದನ್ನು ಬಿಟ್ಟು ಬೇರೆ ಯಾವುದೇ ಪಕ್ಷಿ ಗೂಡು ಕಟ್ಟಿದ್ರೂ ಅಷ್ಟೇ ತುಂಬ ಒಳ್ಳೆಯದು ಮನೆಗೆ. ಸೊ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಅರ್ಥ, ಲಕ್ಷ್ಮಿ ಬರೋ ಸೂಚನೆ. ನೆಕ್ಸ್ಟ್ ಇವಾಗ ಗೂಬೆ. ಕೆಲವ್ರು ಹೇಳ್ತಾರೆ ಗೂಬೆ ಕಾಣಿಸ್ಬಾರ್ದು, ಒಳ್ಳೆಯದಲ್ಲ ಅಂತ. ಅದು ತಪ್ಪು. ಗೂಬೆ ಆ್ಯಕ್ಚುಲಿ ವಿಷ್ಣುವಿನ ವಾಹನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗೂಬೆ ಕಾಣಿಸಿದ್ರೆ ತುಂಬಾ ಒಳ್ಳೆಯದು. ಸೊ ಅಲ್ಲಿ ಲಕ್ಷ್ಮಿ ಈಗ ನಮಗೆ ಮನೆಯ ಸುತ್ತಮುತ್ತ ಇಲ್ಲಾಂದರೆ ಮನೆ ಮೇಲೆ ಕೂತ್ಕೊಂಡಿರೋದು ಆ ಥರ ಏನಾದ್ರು ಕಾಣಿಸ್ತಾ ಇದೆ ಅಂದರೆ ಅದು ತುಂಬಾ ಒಳ್ಳೆಯದು. ಮನೆಯ ಅಕ್ಕಪಕ್ಕ ಸುತ್ತಮುತ್ತ ಕಾಣಿಸ್ಕೊಳ್ತಾ ಇದೆ. ಆಮೇಲೆ ಕಪ್ಪಿರುವೆ ಸಾಲಾಗಿ, ನಾನು ತುಂಬ ವಿಡಿಯೋಗಳಲ್ಲಿ ಇದನ್ನು ಹೇಳಿದ್ದೀನಿ, ಕಪ್ಪು ಇರುವೆ ಬರುತ್ತಲ್ವ, ಅದು ಸಾಲಾಗಿ ಹೋಗ್ತಾ ಇರುತ್ತೆ. ಅದನ್ನು ಕದಲಿಸ್ಬಾರ್ದಂತೆ. ಅದೇನು ಮಾಡಲ್ಲ. ಕಪ್ಪು ಇರುವೆ ಬರುತ್ತಲ್ಲ, ಅದು ಸಾಲಾಗಿ ಹೋಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ ನೋಡಿ ಇವಾಗ ಹೊಸ್ಲತ್ರನೇ ಜಾಸ್ತಿ ಬರ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಮಗೆ ಲಕ್ಷ್ಮಿ ಆಗಮನ ಆಗ್ತಾ ಇರುತ್ತೆ ಅಂತ ಬರೋ ಮುನ್ಸೂಚನೆ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಕಪ್ಪಿರುವೆ ತುಂಬಾ ಒಳ್ಳೆಯದು, ಮನೆಗೆ ಶ್ರೇಷ್ಠವಾಗಿರುವಂಥದ್ದು. ಗೂಬೆನೂ ಕೂಡ ಅಷ್ಟೇ. ಕೆಲವರೆಲ್ಲ ಹೇಳ್ತಾರೆ ಗೂಬೆ ಬಂದು ಕೂರಬಾರ್ದು ಹಾಗೆ ಹೀಗೆ ಅಂತ. ಅದೆಲ್ಲ ತಪ್ಪು ಕಲ್ಪನೆ. ಗೂಬೆ ಸುತ್ತಮುತ್ತ ಕಾಣಿಸಿದ್ರೆ ಮನೆ ಮೇಲೆ ಕೂತ್ರೆ ಕೆಲವೊಮ್ಮೆ ನಮಗೆ ಕನಸಲ್ಲಿ
ಕಬ್ಬು ತಿನ್ನಬೇಕು ಅನಿಸಿದ್ರೆ, ಕಬ್ಬು ತಿಂತಾ ಇದ್ದೀವಿ ಅಂತ ಫೀಲ್ ಆದರೆ ಅಕಸ್ಮಾತ್ ಯಾರಾದರೂ ಕಬ್ಬನ್ನ ತಂದು ಮನೆಗೆ ಕೊಟ್ಟರೆ ಅದು ಕೂಡ ತುಂಬಾ ಒಳ್ಳೆಯದು. ನಮಗೆ ಸಿಹಿ ಸುದ್ದಿ ಸಿಗತ್ತೆ ಅಂತ. ಕಬ್ಬನ್ನ ಈಗ ನಮ್ಗೊಂದೊಂದ್ಸತಿ ಈ ಬೆಳಗಿನ ಜಾವದ ಕನಸು, ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳೋ ಕನಸು ತುಂಬಾ ವಿಶೇಷವಾಗಿರುವಂಥದ್ದು, ಶ್ರೇಷ್ಠವಾಗಿರೋದು ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ಕಬ್ಬು ಕಾಣಿಸ್ತಿದೆ ಅಂದರೆ ಅದು ಸಿಹಿ ಸೂಚನೆಯನ್ನು ಕೊಡುತ್ತೆ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ನಮಗೆ ಈಗ ಬೆಳಿಗ್ಗೆ ಇನ್ನೇನು 3 ಗಂಟೆ 4 ಗಂಟೆ ಜಾವಕ್ಕೆ ನಾವು ಬೆಳಿಗ್ಗೆ ಎದ್ದಿದ್ದೀವಿ, ಕಬ್ಬು ತಿನ್ನೋ ಥರ ನಮಗೆ ಆ ಥರ ಫೀಲ್ ಬಂದಿದೆ, ಕನಸು ಬಂದಿದೆ. ಅಕಸ್ಮಾತ್ ಯಾರಾದರೂ ಆಕಸ್ಮಿಕವಾಗಿ ನಿಮ್ಮ ಮನೆಗೆ ಕಬ್ಬನ್ನ ತಂದುಕೊಟ್ರು ಅಂದರೆ ಅದು ಸಿಹಿ ಸುದ್ದಿ ಸಿಗತ್ತೆ ನಿಮಗೆ ಅಂತ ಅರ್ಥ. ಹಾಗೆಯೇ ಲಕ್ಷ್ಮಿಗೆ ಪ್ರಿಯವಾಗಿರೋ ಹಸಿರು ಬಣ್ಣ, ಗ್ರೀನ್ ಕಲರ್ ತುಂಬ ಕಣ್ಣಿಗೆ ಸಮಾಧಾನ. ನಾವು ಏನೇ ಸ್ಟ್ರೆಸ್ಸಲ್ಲಿರಲಿ, ಏನೇ ಇದ್ರೂ ನಾವು ಸುತ್ತ ಎಲ್ಲಾದ್ರೂ ಪರಿಸರನ ನೋಡ್ತಾ ಕೂತಿದ್ರೆ ನಮ್ದೆಲ್ಲ ಏನಂತೀವಿ ಆ ಕಷ್ಟಗಳಾಗಿರ್ಬೋದು, ನಮಗಿರೋ ಅಂಥ ಪ್ರಾಬ್ಲಮ್ಸ್ನೆಲ್ಲ ಮರೆತು ಅಲ್ಲೇ ನಾವೇನಾದರೂ ನೋಡ್ತಾ ಕೂತಿರ್ತೀವಿ. ಅದು ಒಂಥರ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಗ್ರೀನ್ ಕಲರು. ಈ ಶಂಖದ ಧ್ವನಿ ಅಂತ ಕೇಳ್ತಾರೆ. ನಮಗೆಲ್ಲೋ ದೂರದಲ್ಲಿ ಕೇಳಿಸೋ ಥರ ಶಂಖದ ಧ್ವನಿ ಕೇಳಿಸಿದ್ರೂ ಕೂಡ ಲಕ್ಷ್ಮಿ ಆಗಮನ ಆಗತ್ತಂತೆ. ಸೊ ಹಾಗಾಗಿ ಇವಾಗ ಸಾಮಾನ್ಯವಾಗಿ ಎಲ್ಲಾದರೂ ಪೂಜೆ ಮಾಡುವಾಗ ಶಂಖನ ಊದೋದು, ದೇವಸ್ಥಾನಗಳಲ್ಲಿ ಶಂಖನ ಊದೋದು, ಆ ಥರದ್ದು ಗಂಟೆ ನಾದ ಕೇಳಿದ್ರೆ ತುಂಬಾ ಒಳ್ಳೆಯದು. ಮನೆಯ ಅಕ್ಕಪಕ್ಕ ದೂರದಲ್ಲಿ ಎಲ್ಲಾದರೂ ನಮಗೆ ಶಂಖದ ಧ್ವನಿ ಕೇಳ್ತಾ ಇದೆ, ಗಂಟೆ ನಾದ ಕೇಳ್ತಾ ಇದೆ ಅಂದರೆ ಸೊ ಅದರಿಂದ ನಮಗೆ ಲಕ್ಷ್ಮಿ ಆಗಮನ ಆಗ್ತಿದ್ದಾರೆ ಅಂತ ಅರ್ಥ. ಈಗ ಮನೆಗಳಿಗೆ ಸಾಮಾನ್ಯವಾಗಿ ಶುಕ್ರವಾರ, ಮಂಗಳವಾರ ಗೊತ್ತಿಲ್ಲದೇ ಆಕಸ್ಮಿಕವಾಗಿ ಯಾರಾದರೂ ಹೂವನ್ನ ಕೊಟ್ಟರೆ, ಯಾರಾದರೂ ಹೂವನ್ನ ಕಳಿಸಿದ್ರೆ, ಇಲ್ಲ ಅಕ್ಕಪಕ್ಕದ ಮನೆಯವರು ನೀವು ತಗೊಳ್ಳಿ ಅಂತ ಹೂವು ಕೊಟ್ಟರೆ ಅದು ತುಂಬಾ ಒಳ್ಳೆಯದು, ಶುಭ ಸೂಚನೆ. ಯಾವಾಗಲೂ ಸಾಮಾನ್ಯವಾಗಿ ಕೆಲವರು ಶುಕ್ರವಾರ, ಮಂಗಳವಾರ ಹೂವನ್ನ ಕೊಡೋದಿಲ್ಲ. ಅದರಲ್ಲೂ ನಮಗೆ ಹೂವು ಏನಾದ್ರು ಕೊಟ್ಟರು, ಬಂತು ನಮ್ಮ ಮನೆಗೆ ಹೂವು ಅಂದರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಹೂವು ಬಂದರೆ ಅದು ಶುಭ ಸೂಚನೆ ಅಂತಲೂ ಕೂಡ ಹೇಳ್ತಾರೆ. ಅದರಲ್ಲೂ ಶುಕ್ರವಾರ, ಮಂಗಳವಾರ ಬಂದರೆ ತುಂಬಾ ಒಳ್ಳೆಯದು. ಕೆಲವೊಮ್ಮೆ ತುಳಸಿ ಗಿಡ ನೋಡಿದ್ದೀರಾ, ನಾವು ಮನೆ ಮುಂದೆ ಇರೋ ತುಳಸಿ ಗಿಡಕ್ಕೆ ಗೊಬ್ಬರ ಹಾಕಿ ಡೈಲಿ ನೀರು ಹಾಕಿ ಅದು ಎಷ್ಟು ಚೆನ್ನಾಗಿ ಪೋಷಣೆ ಮಾಡಿದ್ರೂ ಅದು ಬೆಳೆಯೋದಿಲ್ಲ. ಇನ್ನು ಕೆಲವೊಮ್ಮೆ ನಾವೇನು ನೀರೇ ಹಾಕೋದು ಬೇಡ, ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ. ತುಳಸಿ ಗಿಡ ಯಾರ ಮನೇಲಿ ಚೆನ್ನಾಗಿ ಬರ್ತಾ ಇರುತ್ತೆ ಅವ್ರ ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತಂತೆ. ಸೊ ನೆಗೆಟಿವ್ ಎನರ್ಜಿ ಆ ಸುತ್ತಮುತ್ತ ಇರೋದಕ್ಕೂ ಬಿಡೋದಿಲ್ಲ ಆ ಥರ. ಅದಕ್ಕೆ ತುಳಸಿ ಗಿಡಕ್ಕೆ ತುಂಬ ಮಹತ್ವ ಇದೆ. ಹಾಗೆಯೇ ಇನ್ನೊಂದು ನೋಡಿ, ನಾವಿವಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪೀರಿಯಡ್ಸ್ ಆದಾಗೆಲ್ಲ ಮುಟ್ಬಿಡ್ತೀವಲ್ಲ, ಅಂಥ ಟೈಮಲ್ಲಿ ತುಳಸಿ ಗಿಡ ಒಣಗೇ ಹೋಗುತ್ತೆ. ಆಮೇಲೆ ಏನಾದರೂ ಕೆಟ್ಟದ್ದಾಗಬೇಕು ಅಂತ ಇದ್ದರೆ, ಈಗ ಏನಾದರೂ ಆ ಥರ ಇದ್ದರೆ ಕೆಲವು ಸಾಮಾನ್ಯವಾಗಿ ಸೊ ನಮಗೇನಾದರೂ ಒಂದು ಕೆಟ್ಟದ್ದು ವಿಷಯ ಬರುತ್ತೆ, ಇಲ್ಲ ಕೆಟ್ಟದ್ದಾಗ್ತದೆ ನಮ್ಮ ಲೈಫಲ್ಲಿ ಅಂದಾಗ ತುಳಸಿ ಗಿಡ ಒಣಗೋಗುತ್ತೆ ಕೆಲವು ಮನೆಗಳಲ್ಲಿ. ಯಾಕೆ ಅಂದರೆ ನಾನು ಅದನ್ನು ಹತ್ರದಿಂದ ನೋಡಿದ್ದೀನಿ, ತುಂಬ ಅನುಭವಿಸಿದ್ದೀವಿ ಅದರದ್ದು. ಯಾಕೆ ಅಂದರೆ ತುಂಬ ಚೆನ್ನಾಗಿ ಗಿಡ ಬಂದಿರುತ್ತೆ, ಅಂಥ ಟೈಮಲ್ಲಿ ಏನಾದರೂ ಕೆಟ್ಟ ಸೂಚನೆ ಬರೋ ಟೈಮಲ್ಲಿ ಅದು ಒಣಗೋಗಿರುತ್ತೆ. ಸೊ ಆ ಥರ ತುಳಸಿ ಗಿಡ ಚೆನ್ನಾಗಿ ಒಂದೊಂದ್ಸತಿ ಎಷ್ಟು ಚೆನ್ನಾಗಿ ಇದರಲ್ಲೆಲ್ಲ ಬ್ರಾಂಚಸ್ಸಲ್ಲೆಲ್ಲ ಚೆನ್ನಾಗಿ ಒಡೆದು ಎಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂದರೆ ಲಕ್ಷ್ಮಿ ಖಂಡಿತವಾಗ್ಲೂ ಆ ಮನೆಗೆ ಆಗಮನ ಆಗ್ತಾ ಇರ್ತಾರೆ. ಕೆಲವು ಮನೆಗಳಂತೂ ತುಳಸಿ ಗಿಡ ಎಷ್ಟು ದೊಡ್ಡದು ಬರುತ್ತೆ ನೋಡಿ, ಹಾಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೂ ಕೂಡ ಹೇಳ್ತಾರೆ. ತುಳಸಿ ಗಿಡನ ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡು ಎಷ್ಟು ಚೆನ್ನಾಗಿ ಬೆಳೆಸ್ತೀವೋ ಅಷ್ಟು ಲಕ್ಷ್ಮಿ ಆಗಮನ ಕೂಡ ಆಗುತ್ತೆ. ಹಾಗೆಯೇ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ. ಯಾವುದೇ ರೀತಿಯ ಜಗಳ, ಕಿರಿಕಿರಿ, ಮನಸ್ತಾಪ ಅದೆಲ್ಲ ಯಾವುದೂ ಇರೋದಿಲ್ಲ. ಯಾವುದೇ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಕ್ಕೂ ಬಿಡೋದಿಲ್ಲ ತುಳಸಿ ಗಿಡ. ಪ್ರತಿಯೊಬ್ಬರು ಮನೇಲೂ ಒಂದು ಚಿಕ್ಕದಾದ್ರೂ ತುಳಸಿ ಕಟ್ಟನ್ನು ಇಟ್ಟು ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ತುಳಸಿ ಸಾಕ್ಷಾತ್ ಮಹಾಲಕ್ಷ್ಮಿ. ಸೊ ನಾನು ಎಷ್ಟೊಂದು ಸತಿ ಹೇಳ್ತಾ ಇರ್ತೀನಿ, ಅಲ್ಲಿ ಕೆಲವರು ಅಲ್ಲಿ ಬಂದಾಗ ಭಯ ಪಡ್ತಾರೆ. ಹಲ್ಲಿಗಳು ಸಡನ್ನಾಗಿ ಕಾಣಿಸ್ಕೊಂಡ್ರೆ, ಅದರಲ್ಲೂ ಈ ಜೋಡಿ ಹಲ್ಲಿಗಳು ಒಂದೊಂದು ಗೋಡೆ ಮೇಲೆ ಪಕ್ಕದಲ್ಲೇ ಜೋಡಿ ಹಲ್ಲಿಗಳು ಇರ್ತವೆ ನೋಡಿ, ಆ ಥರ ಹಲ್ಲಿ ಕಾಣಿಸ್ಕೊಂಡಾಗ ತುಂಬ ಒಳ್ಳೆಯದು, ಮನೆಗೆ ಲಕ್ಷ್ಮಿ ಆಗಮನ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಜರಿ ಗೊತ್ತಾ, ಜರಿ ಅಂತೀವಿ, ಅದು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಅದಕ್ಕೆ ಬೇರೆ ಇನ್ನೊಬ್ಬರು ಏನೇನೋ ಕಮೆಂಟ್ ಮಾಡಿದರು. ಸೊ ನಮ್ಮ ಕಡೆ ಅದನ್ನು ಅಂದರೆ ತುಂಬ ಕಾಲಿರುತ್ತಲ್ಲ ಅದನ್ನು ಜರಿ ಅಂತ ಕರಿತೀವಿ. ಸೊ ಒಬ್ಬೊಬ್ಬರು ಜರಿ ನೋಡಿದ್ರೆ ಸಿರಿ ನೋಡ್ದಂಗೆ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ಇನ್ನೊಂದು ಜರಿ ಅಲ್ಲ, ಇನ್ನೊಂದು ಸ್ಕಾರ್ಪಿಯೋ ಬರುತ್ತಲ್ಲ ಅದಕ್ಕೆ ಹಿಂದೆಗಡೆಯಿಂದ ಇಕ್ಕೋತೆ ನೋಡಿ, ಅದಲ್ಲ, ಇನ್ನೊಂದು ಜರಿ ಅಂತ ಉದ್ದ ಫುಲ್ ಕಾಲಿರುತ್ತಲ್ಲ ಆ ಥರ ಜರಿ ಕಾಣಿಸ್ಕೊಂಡ್ರು ಮನೇಲಿ ಲಕ್ಷ್ಮಿ ಆಗಮನ ಆಗತ್ತೆ. ಇವಾಗ ನಾವು ಪೂಜೆ ಮಾಡ್ತಾ ಇರ್ತೀವಿ, ಪೂಜೆ ಮಾಡೋ ಟೈಮಲ್ಲಿ ಹೂವು ಲೆಫ್ಟ್ ಆರ ಬೀಳಲಿ ರೈಟ್ ಆರ ಬೀಳಲಿ, ದೇವರ ಫೋಟೋದಿಂದ ಹೂವು ನಮಗೆ ಕೆಳಗಡೆ ಬಿದ್ದಿದೆ, ನಾವು ಹಿಂಗೆ ಪೂಜೆ ಮಾಡುವಾಗ
ಪೂಜೆಗೆಲ್ಲ ರೆಡಿ ಮಾಡ್ತಾ ಇರುವಾಗ ಅಕ್ಷತೆ ಹಾಕಿ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತೀವಿ, ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ ಅಕಸ್ಮಾತ್ ಆರತಿ ಮಾಡೋ ಟೈಮಲ್ಲಿ ಅದು ಲೆಫ್ಟ್ ಆದರೂ ಬೀಳಲಿ, ರೈಟ್ ಆದರೂ ಬೀಳಲಿ, ಹೂವು ಬೀಳ್ತಾ ಇದೆ ಅಂದರೆ ನಾವು ಮಾಡಿರೋ ಪೂಜೆ ಸಾರ್ಥಕ ಆಗಿದೆ. ನಾವು ಏನು ಅನ್ಕೊಂಡು ಪೂಜೆ ಮಾಡ್ತೀವೋ ಒಳ್ಳೇದಾಗಲಿ, ಇವಾಗ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಮಕ್ಳಿಗೆ ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡು, ಮೇಯ್ನಾಗಿ ಕೇಳ್ಕೊಳ್ಳೋದು ನಾವು ಅದೇನೆ. ಇಲ್ಲ ಇನ್ನು ಕೆಲವೊಂದು ವಿಷಯಗಳಿಗೆ ಸಂಕಲ್ಪ ಮಾಡಿರ್ತೀವಲ್ವಾ, ಈಗ ಏನಾದರೂ ನಮಗೆ ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ ಇದ್ರ ಬಗ್ಗೆ ಸಂಕಲ್ಪ ಮಾಡಿ ಪೂಜೆ ಮಾಡುವಾಗ ಅದು ಹೂವು ಬಿದ್ದರೆ ಲಕ್ಷ್ಮಿ ಇದ್ದಾರೆ ಮನೇಲಿ ಅಂತ. ಸೊ ಮನೇಲಿ ನೆಲೆಸಿರ್ತಾರೆ ಲಕ್ಷ್ಮಿ ಸದಾಕಾಲ ನಮ್ಮ ಜೊತೆ ಇದ್ದಾರೆ, ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಅರ್ಥ. ಭಗವಂತ ಇದ್ದಾನೆ ಅಂದರೆ ನಾವು ಮಾಡೋ ಪೂಜೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಕೆಲವೊಂದು ಸೂಚನೆಗಳನ್ನ ಕೊಡ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಇನ್ನು ಕೆಲವೊಮ್ಮೆ ನೋಡಿ, ದೇವಸ್ಥಾನಗಳಿಗೆಲ್ಲ ಹೋದಾಗ ದೇವ್ರ ಮುಂದೆ ನಿಂತಿರ್ತೀವಿ, ನಾವೇನು ಕೇಳ್ಕೊಳ್ಳಲ್ಲ, ಆ ಅಲಂಕಾರ ನೋಡ್ತಾ ಇರ್ಬೋದು. ಅವಾಗ ಅದು ದೇವ್ರ ಮುಂದೆ ಒಂದೊಮ್ಮೆ ನಿಂತಾಗ ನಮಗೆ ಗೊತ್ತಿಲ್ಲದೇ ತಾನಾಗೇನೆ ಈ ಥರ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ನನಗಂತೂ ಆ ಥರ ಅನುಭವಗಳು ತುಂಬ ಆಗಿರುತ್ತೆ. ನಾನು ಸಾಮಾನ್ಯವಾಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ, ಮಠಕ್ಕೆ ಹೋದಾಗ ಸುಮ್ಮನೆ ನಿಂತ್ಕೊಂಡು ದೇವ್ರನ್ನೇ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸೊ ನಂಗೆ ಅದೊಂಥರ ಫೀಲ್ ಆಗುತ್ತೆ, ವೈಬ್ರೇಷನ್ ಆಗುತ್ತೆ. ಇಂಥ ಟೈಮಲ್ಲಿ ನಮಗೆ ಲಕ್ಷ್ಮಿ ಇದ್ದಾರೆ, ನಮ್ಮ ಜೊತೆ ಭಗವಂತ ಇದ್ದಾನೆ ಅಂತ ಅರ್ಥ. ಸೊ ಹಾಗಾಗಿ ಅದು ಕೆಲವರಿಗೆ ಸಾಮಾನ್ಯವಾಗಿ ಆಗಿರುತ್ತೆ. ಆಗಿದ್ದವರು ಎಸ್ ನಮಗೂ ಆಗಿದೆ ಅಂತ ಎಸ್ ಅಂತ ಕಮೆಂಟ್ ಮಾಡಿ ಆಯ್ತು. ನೆಕ್ಸ್ಟ್ ಇವಾಗ ಗೋಮಾತೆ ಅಂತಾರೆ. ದನ, ಹಸುಗಳು ಸಾಮಾನ್ಯವಾಗಿ ಸಿಟಿ ಆಗಿರಲಿ, ಅದು ಹಳ್ಳಿ ಆಗಿರಲಿ, ಕೆಲವೊಮ್ಮೆ ಮನೆ ಹತ್ರ, ಮನೆ ಬಾಗ್ಲ ಹತ್ರ ಓಡಾಡ್ತಾ ಇರ್ತವೆ. ಆ್ಯಕ್ಚುಲಿ ನಮ್ಮ ಅತ್ತೆ ಮನೇಲಿ ಎಷ್ಟು ಹಸುಗಳು ಎಲ್ಲರ ಮನೆಗೂ ಹೋಗೋದಿಲ್ಲ. ಸೊ ಕೆಲವೊಂದು ಮನೆಗಳಿಗೆ ಆರಾಮಾಗಿ ಒಳಗಡೆ ಬರೋದು ಹಸುಗಳು ಈ ಥರ ಬರ್ತಾ ಇದೆ. ಗೋಮಾತೆ ಒಳಗಡೆ ಬಂದು ಆ್ಯಕ್ಚುಲಿ ಅದರಲ್ಲೂ ಗಂಜಲ ಹಾಕೋದು, ಇಲ್ಲ ಸಗಣಿ ಹಾಕೋದು ಮಾಡಿದ್ರೆ ಲಕ್ಷ್ಮಿ, ನಿಜವಾಗ್ಲೂ ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾಗಿ ಗೋಮಾತೆ ಒಳಗಡೆ ಬಂದಿದ್ದಾರೆ ಅಂತಲೇ ಅರ್ಥ. ತುಂಬ ಒಳ್ಳೆಯದು. ಅದಕ್ಕೆ ಏನಾದ್ರೂ ಹಣ್ಣು ಕೊಡೋದು, ಇಲ್ಲಾಂದರೆ ಏನಾದರೂ ಒಂದು ಅದಕ್ಕೆ ಹೊಟ್ಟೆಗೆ ಒಂದು ಕೊಟ್ಟು, ಇವಾಗ ಬಾಳೆಹಣ್ಣು ಇರುತ್ತೆ, ಪೂಜೆ ಮಾಡಿರೋದು, ಏನಾದರೂ ಒಂದು ಫಲನ ಕೊಟ್ಟು ಕಳಿಸಿದ್ರೆ ಸಂತೃಪ್ತಿಯಾಗಿ ಅದು ನಮಗೆ ಅರ್ಸತ್ತಂತೆ. ಹಾಗೆಯೇ ಪೂಜೆ ಮಾಡೋ ಟೈಮಲ್ಲಿ ಸಾಮಾನ್ಯವಾಗಿ ನಮ್ಮ ಅತ್ತೆ ಮನೇಲಂತೂ ಪೂಜೆ ಮಾಡೋ ಟೈಮಲ್ಲಿ ಒಂದು ಹಸು ಬಂದು ಹೊರಗಡೆ ನಿಂತು ಬಿಡ್ತಾ ಇತ್ತು. ಸೊ ಅವಾಗ ನಮ್ಮ ಅತ್ತೆ ಯಾವಾಗಲೂ ಹೇಳೋರು, ನಮಗೆ ಇದು ಲಕ್ಷ್ಮಿ ಆಗಮನ ಆಗತ್ತೆ ನೋಡು, ಹಸು ಬಂತು, ಇವಾಗ ಪೂಜೆ ಮಾಡಿ ಸಾರ್ಥಕ ಆಯಿತು ಅಂತ. ನಿಜವಾಗ್ಲೂ ಇದು ಸುಳ್ಳಲ್ಲ, 100% ಅಲ್ಲಿ ಯಾವಾಗಲೂ ಅಷ್ಟೇ ಪೂಜೆ ಮಾಡೋ ಟೈಮಲ್ಲಿ ಹಸು ಬರ್ತಾ ಇರುತ್ತೆ ನಮ್ಮ ಊರಲ್ಲಿ. ಸೊ ಗೋಮಾತೆ ಬಂದರೆ ತುಂಬ ಒಳ್ಳೆಯದು. ಹಾಗೆಯೇ ಯಾವಾಗಲೂ ಅಷ್ಟೇ ನಾವು ದೇವ್ರಿಗೆ ಹಸುನ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂದರೆ ಹಿಂದೆಗಡೆ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀವಿ. ಯಾಕೆ ಹೇಳಿ? ಸೊ ತುಂಬ ಜನ ಗೊತ್ತಿರಲ್ಲ, ಮುಕ್ಕೋಟಿ ದೇವತೆಗಳು ನೆಲೆಸಿರೋ ಅಂಥ ಜಾಗ ಅದು ಹಿಂದೆಗಡೆ ಬಾಲದ ಹತ್ರ. ಸೊ ಹಾಗಾಗಿ ಬಾಲಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀವಿ. ಎಲ್ಲ ಅಲ್ಲಿ ಒಂದು ಕಡೆ ಮಾಡಿಕೊಂಡ್ರೆ ಇಡೀ ದೇವರುಗಳನ್ನ ಮುಟ್ಟಿ ನಮಸ್ಕಾರ ಮಾಡಿದಷ್ಟು ಪುಣ್ಯ ಸಿಗತ್ತಂತೆ. ಅದಕ್ಕೆ ಇದಕ್ಕೆ ಗೋಮೂತ್ರಕ್ಕೆ ಅಷ್ಟು ಶಕ್ತಿ ಇರೋದು. ನಮಗೇನೇ ದೋಷ ಇರಲಿ, ಏನೇ ಇದು ಸೂತಕ ಇರಲಿ, ಎಲ್ಲದಕ್ಕೂ ನಾವು ಉಪಯೋಗಿಸೋದೇನು ಗೋಮೂತ್ರ. ಸೊ ಒಂದು ಸ್ವಲ್ಪನಾದರೂ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಎಲ್ಲ ಮಾಡ್ತೀವಲ್ವ. ಹಾಗಾಗಿ ಗೋಮೂತ್ರಕ್ಕೆ ಅಷ್ಟು. ಆಕಸ್ಮಿಕವಾಗಿ ನಿಮ್ಮ ಮನೆಗೆ ಸಿಹಿ ಬಂದಿದೆ ಅಂದರೆ, ಯಾರಾದರೂ ಸ್ವೀಟ್ನ ತಂದ್ಕೊಟ್ಟಿದ್ದಾರೆ, ಸಿಹಿ ಬಂದಿದೆ ಅಂದರೆ ನಿಮಗೆ ಸಿಹಿ ಸುದ್ದಿ ಸಿಗತ್ತೆ ಅಂತ, ಲಕ್ಷ್ಮಿ ಬರ್ತಾರೆ ಸದ್ಯದಲ್ಲಿ ಅಂತ ಅರ್ಥ. ಬೆಳಿಗ್ಗೆ ಎದ್ದ ತಕ್ಷಣ ಪೊರಕೆ ಆಗಿರ್ಬೋದು, ಇಲ್ಲಾಂದರೆ ಅಲ್ಲಿ ಗೂಬೆ, ಹಾಗೆಯೇ ಇರುವೆದು ಸಾಲು, ಈ ಥರದ್ದೆಲ್ಲ ಒಂದಷ್ಟು ನಮಗೆ ಕಾಣಿಸ್ತಾ ಇದೆ ಮುಸ್ಸಂಜೆನಲ್ಲಿ. ಇಲ್ಲಾಂದರೆ ನಾವು ಬೆಳಿಗ್ಗೆ ಎದ್ದೇಳುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಇದೆಲ್ಲ ನಮ್ಮ ಕನಸಿಗೆ ಬರ್ತಾ ಇದೆ ಅಂದರೆ ಲಕ್ಷ್ಮಿಯ ಆಗಮನ ಆಗತ್ತೆ. ಸದ್ಯದರಲ್ಲೇ ನಿಮಗೊಂದು ಶುಭ ಸೂಚನೆ ಸಿಗುತ್ತೆ, ಲಕ್ಷ್ಮಿ ಬರ್ತಾರೆ ಅಂತ ಅರ್ಥ. ಸೊ ಹಾಗಾಗಿ ಇದನ್ನು ಯಾರಿಗೆಲ್ಲ ಈ ಥರ ಅನುಭವಗಳಾಗ್ತಾ ಇರುತ್ತೆ ಅವ್ರಿಗೆ ಸದ್ಯದ್ರಲ್ಲೇ ನಿಮಗೆ ಒಂದು ಸ್ವಲ್ಪ ದಿನಕ್ಕೇ ಒಂದು ಗುಡ್ ನ್ಯೂಸ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾವುದಾದ್ರೂ ರೂಪದಲ್ಲಿ ಬಂದಿರ್ಬೋದು, ನಿಮ್ಮದೇ ದುಡ್ಡು ವಾಪಸ್ ಬರ್ಬೋದು, ನೀವು ಕಷ್ಟಪಟ್ಟು ಕೂಡಿಟ್ಟಿರೋದನ್ನ ಯಾರೋ ಎತ್ಕೊಂಡಿರೋರು ವಾಪಸ್ ಕೊಡ್ಬೋದು, ಇಲ್ಲಾಂದರೆ ಎಲ್ಲಾದ್ರೂ ಒಂದು ಕಡೆ ಸ್ಟ್ರಕ್ ಆಗಿರೋ ದುಡ್ಡು ವಾಪಸ್ ಬರ್ಬೋದು, ಇಲ್ಲಾಂದರೆ ಒಂದಷ್ಟು ಸ್ಯಾಲ್ರಿ ಇನ್ಕ್ರೀಸ್ ಆಗ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಳ್ಳೇದಾಗ್ಬೋದು. ಇದು ಎಲ್ಲ ಲಕ್ಷ್ಮಿಯ ಬರೋದಕ್ಕೆ ಮುಂಚೆ ನಮಗಾಗುವಂಥ ಸೂಚನೆಗಳು. ಆಮೇಲೆ ಬೆಳಗಿನ ಜಾವ ಕೆಲವೊಮ್ಮೆ ಮಲಗಿರ್ತೀವಲ್ಲ, ಆವಾಗ 3 ಗಂಟೆ ಜಾವಕ್ಕೆ ನಮಗೇನೆ ಎಚ್ಚರ ಆಗೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಗೆ ಎಚ್ಚರ ಆಗ್ತಾ ಇದೆ, ನಾವು ಎದ್ದೇಳ್ತಾ ಇದ್ದೀವಿ, ನಮ್ಗೆ ಯಾರೋ ಫೋರ್ಸ್ಫುಲಿಯಾಗಿ ಏಳ್ಸೋದು ಬೇರೆ, ನಮ್ಮನ್ನು ನಮಗೆ ನಾವು ಎಚ್ಚರ ಮಾಡ್ಕೊಂಡು ಹೇಳೋದು ಬೇರೆ. ಈ ಥರ ಆಗ್ತಾ ಇದೆ ಅಂದಾಗ 100% ನಿಮಗೆ ಲಕ್ಷ್ಮಿ ಆಗಮನ ಆಗುತ್ತೆ. ತುಂಬಾ ಒಳ್ಳೆಯದಾಗತ್ತೆ ಲೈಫಲ್ಲಿ. ಈ ಥರದ್ದು ನಾನು ಇವಾಗ ಈ ವಿಡಿಯೋ ಫುಲ್ಲು ಏನೆಲ್ಲ ಹೇಳಿದ್ದೀನಿ ಅದನ್ನು ನಿಮ್ಮ ಅನುಭವಕ್ಕೆ ಬಂದಿದೆ ಅಂದರೆ
ಖಂಡಿತವಾಗ್ಲೂ ಜಗನ್ಮಾತೆ ನಿಮ್ಮ ಜೊತೆ ಇರ್ತಾರೆ. ಲಕ್ಷ್ಮಿ ಖಂಡಿತವಾಗ್ಲೂ ನಿಮಗೆ ಸೂಚನೆಯನ್ನು ಕೊಟ್ಟೇ ಕೊಡ್ತಾರೆ. ಅದು ಸೊ ಇದಾಗಿತ್ತು ಇವತ್ತಿನ ಲಾಗು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಒಂದೆರಡು ದಿನ ಲೇಟ್ ಆದ್ರೂ ಕಮೆಂಟಿಗೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.